ಆಲೂರು ತಾಲೂಕಿನಲ್ಲಿ ಮುಂಗಾರು ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ರಾಜ್ಯ ಸರ್ಕಾರ ನೆರವಿನ ಭರವಸೆಯನ್ನ ನೀಡಿದ್ದು, ಮೆಕ್ಕೆಜೋಳ ಬೆಳೆಗೆ ವ್ಯಾಪಕವಾಗಿ ಬಿಳಿಸುಳಿ ರೋಗ ಕಾಣಿಸಿಕೊಂಡಿರತಕ್ಕಂತಹ ಹಿನ್ನೆಲೆಯಲ್ಲಿ ಸಚಿವ ಕೆಎಂ ಶಿವಲಿಂಗೇಗೌಡ ಅವರು ರೈತರ ಜಮೀನುಗಳಿಗೆ ಭೇಟಿಯನ್ನ ನೀಡಿ ಬೆಳೆ ಪರಿಶೀಲನೆ ನಡೆಸಿದರು. ಈ ವೇಳೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿರತಕ್ಕಂತಹ ಸಚಿವರು ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ತ್ವರಿತ ಪರಿಹಾರವನ್ನ ವಿತರಿಸಬೇಕು ಅಂತ ನಿರ್ದೇಶನವನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡಿರತಕ್ಕಂಥದ್ದು. ಆಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಮೆಕ್ಕೆಜೋಳ ಬೆಳೆಗೆ ಬಿಳಿಸುಳಿ ರೋಗ ವ್ಯಾಪಕವಾಗಿ ಹರಡಿರತಕ್ಕಂತಹ ಹಿನ್ನೆಲೆಯಲ್ಲಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಕೆಎಂ ಶಿವಲಿಂಗೇಗೌಡ ಅವರು ಗುರುವಾರ ಹಾನಿಗೊಳಗಾದ ಜಮೀನುಗಳಿಗೆ ಭೇಟಿಯನ್ನ ನೀಡಿ ಬೆಳೆ ಪರಿಶೀಲನೆಯನ್ನ ನಡೆಸಿದ್ರು. ನಿನ್ನೆಯಿಂದ ಪರಿಶೀಲನೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇವತ್ತು 2ನೇ ದಿವಸವೂ ಕೂಡ ಆ ಕಾರ್ಯ ಮುಂದುವರಿತು. ರೈತರ ಅಹವಾಲುಗಳನ್ನ ಆಲಿಸಿದ ಸಚಿವರು ಬೆಳೆ ನಷ್ಟದ ಕುರಿತು ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡ್ರು. ಪರಿಹಾರ ವಿತರಣೆಯಲ್ಲಿ ಯಾವುದೇ ವಿಳಂಬ ಅಥವಾ ನಿರ್ಲಕ್ಷ್ಯ ಆಗಬಾರದು ಅಂತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂತಹ ಸಚಿವರು ಬೆಳೆ ಪರಿಹಾರದ ವಿಷಯದಲ್ಲಿ ಅನಗತ್ಯ ಕಾನೂನು ತಾಂತ್ರಿಕ ಕಾರಣಗಳನ್ನ ಮುಂದಿಟ್ಟು ರೈತರನ್ನ ಅಲೆದಾಡಿಸಬೇಡಿ. ಸರ್ಕಾರ ರೈತರೊಂದಿಗೆ ಇದೆ. ಅರ್ಹ ರೈತರಿಗೆ ಶೀಘ್ರದಲ್ಲೇ ಪರಿಹಾರವನ್ನ ತಲುಪಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ವಿಶೇಷ ಪರಿಷ್ಕರಣೆ ಯೋಜನೆಯಡಿ ಬಾಕಿ ಇರತಕ್ಕಂಥ ಅನುದಾನವನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿರ್ತಕ್ಕಂಥದ್ದಾಗಿ ತಿಳಿಸಿದ್ದಾರೆ. ಬೆಳೆ ವಿಮೆ ಪಾವತಿಸುವ ರೈತರಿಗೆ ನಿಯಮಾನುಸಾರ 25% ಮಧ್ಯಂತರ ಪರಿಹಾರವನ್ನ ತ್ವರಿತವಾಗಿ ಬಿಡುಗಡೆ ಮಾಡಬೇಕು ಅಂತ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೂಡ ನೀಡಿದ್ರು. ಇನ್ನು ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ನಿಖರ ಮಾಹಿತಿ ದಾಖಲಿಸಬೇಕು. ರೈತರಿಗೆ ಯಾವುದೇ ರೀತಿಯ ಮೋಸ ಅಥವಾ ಅನ್ಯಾಯವಾಗದಂತೆ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಮೆಕ್ಕೆಜೋಳ ಬೀಜ ಹಾಗೂ ರೋಗದ ಸಮಸ್ಯೆ ಕುರಿತು ಸಂಬಂಧಿಸಿದ ಕಂಪನಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವರು ರೈತರಿಗೆ ನಷ್ಟ ಉಂಟಾಗಲು ಕಾರಣವಾದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇದೇ ವೇಳೆ ಕೃಷಿ, ತೋಟಗಾರಿಕೆ, ಕಂದಾಯ ಹಾಗೂ ಸಂಬಂಧಿಸಿದ ಇಲಾಖೆಗಳ ಎಲ್ಲಾ ಅಧಿಕಾರಿಗಳು ತುರ್ತು ಸಭೆಯನ್ನ ಕರೆದು ಬೆಳೆ ಹಾನಿ ಪರಿಹಾರ ವಿತರಣೆ ಹಾಗೂ ಮುಂದಿನ ಕ್ರಮಗಳ ಕುರಿತು ಸಮಗ್ರ ಚರ್ಚೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಒಟ್ಟಲ್ಲಿ ಮೆಕ್ಕೆಜೋಳ ಬೆಳೆಗೆ ತಗುಲಿರ್ತಕ್ಕಂಥ ಏನು ರೋಗ ಬಾಧೆ ಮೇವನ್ನ ಜಾನುವಾರುಗಳಿಗೆ ಆಹಾರವಾಗಿ ನೀಡದಂತೆ ರೈತರಿಗೆ ಸಲಹೆಯನ್ನ ನೀಡಿದ ಸಚಿವರು ಇದರಿಂದ ದನಕರುಗಳಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಚಿವರೊಟ್ಟಿಗೆ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸಿಮೆಂಟ್ ಮಂಜು, ಸಕಲೇಶಪುರ ತಾಲೂಕು ಗ್ಯಾರಂಟಿ ಅಧ್ಯಕ್ಷ ಮುರಳಿ ಮೋಹನ್, ತಾಲೂಕು ಗ್ಯಾರಂಟಿ ಅಧ್ಯಕ್ಷ ಪೃಥ್ವಿ ಜೈರಾಮ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಎಸ್ಪಿ ಶುಭನ್ವಿತಾ, ತಹಸೀಲ್ದಾರ್ ಮಲ್ಲಿಕಾರ್ಜುನ್, ಕೃಷಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ರೈತರು, ಸಾರ್ವಜನಿಕರು, ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಹಾಜರಿದ್ದರು. ಹೋರಾಟ ಆಗ್ಲೇಬೇಕು. ಈ ಸೆಷನ್ ನಲ್ಲಿ ಹೋರಾಟ ಆಗ್ಲೇಬೇಕು. ಇದು ಹೋಗ್ಲೇಬೇಕು. ಕೇಂದ್ರ ಸರ್ಕಾರದಲ್ಲಿ ಇದಕ್ಕೆ ವಿಶೇಷವಾದ ಪ್ಯಾಕೇಜ್ ಅನ್ನ ಇರ್ಲಿ ಮಾತಾಡ್ತೀನಿ. ವಿಶೇಷವಾದ ಪ್ಯಾಕೇಜ್ ಅನ್ನ ತೋರಿಸುವಂತ ಕೆಲಸ ಆಗುತ್ತೆ. ವಿಶೇಷ ಪ್ಯಾಕೇಜ್ NDRF ವಿಶೇಷ ಪ್ಯಾಕೇಜ್. ಇದಕ್ಕೆ ಪರಿಹಾರಕ್ಕೆ ಅದೊಂಥರ ಇರುತ್ತೆ. ಇದು ಕೆಲಾಮಿಟಿಯಿಂದ ಇದು ಯಾವ ಬೇಸ್ ಮೇಲೆ ಬಂದಿದೆಯೋ ನಮಗೆ ಗೊತ್ತಿಲ್ಲ. ರೋಗ ಬಂದಿದೆ. ರೋಗಕ್ಕೆ NDRF ಗೈಡ್ಲೈನ್ಸ್ ಅಲ್ಲಿ ಬರೀ ವಿಶೇಷ ಪ್ರಕರಣ ಅಂತ ಪರಿಗಣಿಸಿದೆ. ನಿನ್ನೆ ದಿವಸದಿಂದ 3 ತಾಲೂಕನ್ನ ವೀಕ್ಷಣೆ ಮಾಡಿದ್ದು. ಚನ್ನರಾಯಪಟ್ಟಣ ಮತ್ತು ಹೊಳೆನರಸೀಪುರ, ಅರ್ಕಲಗೂಡು. ಇವತ್ತು ಬೆಳಿಗ್ಗೆಯಿಂದ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಕಟ್ಟಾಯ ಹೋಬಳಿ ಮತ್ತು ಈಗ ಆಲೂರು ಹೋಬಳಿಗೆ ಬಂದಿದ್ದೀವಿ. ಆಲೂರು ತಾಲೂಕಿಗೆ ಕಸಬಾ ಹೋಬಳಿಗೆ ಬಂದಿದ್ದೀವಿ. ಈಗ ಇಲ್ಲಿ 2 ಥರದ ರೈತರು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಒಂದು, ಬೆಳೆ ಆಗ್ತಲೇ ಬೆಳೆ ಮಳೆ ಇಲ್ದಲೇ ಹಾನಿಗೊಳಗಾಗಿರ್ತಕ್ಕಂಥದ್ದು ಒಂದು ಕಡೆ ಬೆಳೆ ಹಾಕಿ ಬೆಳೆ ಹುಟ್ಟಿ ಬಂದು ಎಂದೂ ಕಾಣದಂಥ ಒಂದು ಮಾಮಾರಿ ರೋಗ, ಇವತ್ತು ಸುಳಿ ರೋಗ ಅಂತೇಳಿ ಏನು ನಾವು ಹಲ್ಜೋಳ ಹಿಂದೆ ಮೆಕ್ಕೆಜೋಳ ಅಂತ ಕರಿತಾ ಇದ್ದು, ಸುಲಭದ ರೈತರಿಗೆ ಸಿಗುವಂಥ ಬೆಳೆ ಅದು. ಭಾಳ ಸುಲಭದಲ್ಲಿ ಆಗ್ತಕ್ಕಂಥ ಬೆಳೆ. ಅದನ್ನೆಲ್ಲ ರೈತರು ಇವಾಗ ಹಾಕ್ತಾರೆ. ಅದರಿಂದ ಎಲ್ಲ ಜನಪ್ರತಿನಿಧಿಗಳು, ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ಅಂತೇಳಿ ನಾವೆಲ್ಲ ಇವತ್ತು ಬಂದಿದ್ದೀವಿ. ಸರ್ಕಾರಕ್ಕೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವರದಿಯನ್ನು ಕೊಡ್ತೇವೆ. ಕೊಟ್ಟು ಆ ವರದಿಯ ಪ್ರಕಾರ ರೈತಾಪಿ ಜನಕ್ಕೆ ಏನು ಪರಿಹಾರ ಕೊಡಬೇಕು ಅನ್ನೋದನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಇನ್ಶೂರೆನ್ಸ್ ಯಾರು ಕಟ್ಟಿದ್ದಾರೆ ಅವ್ರಿಗೆ ಇಳುವರಿ ಅದು ಇದು ಅನ್ನೋ ಪ್ರಶ್ನೆ ಇಲ್ಲ. ರೋಗನೇ ಬಂದು ಸಂಪೂರ್ಣ ಬೆಳೆ ನಾಶ ಆದಮೇಲೆ ಅವೆಲ್ಲ ಮೆಥಡ್ಸ್ ಇಲ್ಲ. ಈಗ ಅದನ್ನು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ವಿ, ಸೂಚನೆ ಕೊಟ್ಟಿದ್ದೇವೆ. ಯಾವುದೇ ಕಾರಣದಿಂದ
ಯಾರು ಇನ್ಸೂರೆನ್ಸ್ ಕಂಪ್ನಿ ಮಾಲೀಕ ಇದ್ದಾನೆ ಅವರು ಬಂದು ಕೂಡಲೇ ಇಮ್ಮಿಡಿಯೇಟಾಗಿ ಆ ಇನ್ಸೂರೆನ್ಸನ್ನು ರೈತಾಪಿ ಜನಕ್ಕೆ ಕೊಡಿಸ್ತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಬೆಳೆ ನಾಶದ ದೃಷ್ಟಿನಲ್ಲಿ NDRF ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಅದು ಇಡೀ ರೈತಾಪಿ ಜನಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ಸೇರಿ 50-50 ಶೇರಿಂಗ್ನಲ್ಲಿ ರೈತರ ಬೆಳೆಗೆ ನಷ್ಟ ಆದರೆ ರೈತ ಯಾವುದೇ ಸಂಕಷ್ಟಕ್ಕೆ ಸಿಕ್ಕಿದರೆ ಅವನಿಗೆ ಇನ್ಸೂರೆನ್ಸ್ ಕೊಡ್ತಕ್ಕಂಥ ಒಂದು ದೊಡ್ಡ ಪ್ರಮಾಣದ ಯೋಜನೆ ಇದೆ. ಆ ಯೋಜನೆಯನ್ನು ಇವತ್ತು